ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಟ್ಟು ನೋಡ್ಕೊಂಡ್ರಂತೆ. ನಾನು ಸಿದ್ದರಾಮಯ್ಯ ವಿರುದ್ಧ ಮಾತನಾಡೇ ಇಲ್ಲ. ರಾಗ ಬದಲಿಸಿದ್ರ ಬಿಕೆ ಹರಿಪ್ರಸಾದ್. ದಾಖಲೆ ನೀಡದಿದ್ರೆ ಸುರ್ಜೇವಾಲಾ ವಿರುದ್ಧ ಕಾನೂನು ಕ್ರಮ. ಕಾಂಗ್ರೆಸ್ ನಾಯಕನ ವಿರುದ್ಧ ಮುಗಿಬಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಅನಂತ್ ಕುಮಾರ್ ಹೆಗಡೆ ಒಬ್ಬ ಹುಚ್ಚ, ಅವರಿಗೆ ಸಂಸ್ಕೃತಿಯೇ ಇಲ್ಲ. ಏಕವಚನದಲ್ಲೇ ಬಿಜೆಪಿ ಸಂಸದರ ವಿರುದ್ಧ ಕಿಡಿಕಾರಿದ ಸಚಿವ ಮಧು ಬಂಗಾರಪ್ಪ. ಅಯೋಧ್ಯೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಗೆ ಮುಹೂರ್ತನ್ನ ನಿಗದಿಪಡಿಸಿದ್ದು ಕನ್ನಡಿಗ. ಬೆಳಗಾವಿಯ ವಿದ್ಯಾಲಯ ಕುಲಪತಿ ಅವರಿಂದ ಮುಹೂರ್ತ ನಿಗದಿ. ರಶ್ಮಿಕಾ ಮಂದಣ್ಣ ಡೀಪ್ ಫೇಕ್ ಮಾಡಿದ್ದ ಆರೋಪಿ ಕೊನೆಗೂ ಅಂದರ್. ಯಾರು ಗೊತ್ತಾ? ಗೋಧ್ರಾ ಮಾದರಿ ಘಟನೆ ನಡೀಬಹುದು ಎಂಬ ಹೇಳಿಕೆಗೆ ಸಿಸಿಬಿ ಪೊಲೀಸರ ವಿಚಾರವಾಗಿ ನಾನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾತನಾಡೇ ಇಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಟ್ಟು ನೋಡ್ಕೊಂಡ್ರೆ ಹೇಗೆ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿಸಿಬಿ ಪೊಲೀಸರ ವಿಚಾರಣೆ ಕುರಿತಾಗಿ ರಾಜ್ಯಪಾಲರಿಗೆ ಬಿಜೆಪಿಯವರು ದೂರು ಕೊಟ್ಟಿದ್ರು. ವಿಚಾರಣೆ ಮಾಡಿ ತಿಳಿಸಿ ಎಂದು ರಾಜ್ಯಪಾಲರು ಹೇಳಿರಬೇಕು. ಹಾಗಾಗಿ ಇಷ್ಟೊಂದು ಕ್ಷಿಪ್ರವಾಗಿ ಇದು ಬಂದಿದೆ. ಎಲ್ಲಾ ಪ್ರಕರಣಗಳು ಹೀಗೆ ಆದ್ರೆ ಉತ್ತಮ ಎಂದ್ರು. ಆದ್ರೆ ನಮ್ಗೆ ಮಾತ್ರ ಹೀಗೆ ಅಂದ್ರೆ ಉತ್ತರ ಕೊಡಬೇಕಾಗುತ್ತೆ, ಹುಡುಕ್ಬೇಕಾಗುತ್ತೆ. ರಾಜ್ಯಪಾಲರು ಸಂವಿಧಾನದ ಒಂದು ಅಂಗ ಇದ್ದಂತೆ. ನಾನು ಪರಿಷತ್ ಸದಸ್ಯ, ನನ್ನ ವಿಚಾರಣೆಗೆ ಸಭಾಪತಿಯವರ ಅನುಮತಿ ತೆಗೆದುಕೊಳ್ಳಬೇಕಿತ್ತು. ಅದರಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಕೂಡ ಆಗಿದೆ ಎಂದ್ರು. ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದೇನೆ ಅಂತ ಪೊಲೀಸರು ಹೇಳಿದ್ದಾರೆ. ಆದರೆ ಇದು ಗೃಹ ಸಚಿವರ ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ. ನಾನು ಎಂದೂ ಸಿಎಂ ಹೆಸರೇಳಿ ವಿರುದ್ಧ ಮಾತನಾಡಿಲ್ಲ. ಕುಂಬಳಕಾಯಿ ಕಳ್ಳ ಎಂದ್ರೆ ಹೆಗಲು ಮುಟ್ಕೊಂಡ್ರೆ ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಇನ್ನು ಹರಿಪ್ರಸಾದ್ ವಿಚಾರಕ್ಕೆ ಸಂಬಂಧಿಸಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಗಂಭೀರ ಆರೋಪ ಮಾಡಿದ್ದಾರೆ. ನೀವು ಗಮನಿಸಬೇಕು, ಯಾರು ನಿರ್ದೇಶನ ಮಾಡ್ತಿದ್ದಾರೆ? ರಾಜ್ಯಪಾಲರು ಪದೇ ಪದೇ ಇದರ ಬಗ್ಗೆ ಕೇಳ್ತಿದ್ದಾರೆ. ಇದರ ತನಿಖೆ ಆಗ್ತಿದ್ಯಾ ಇಲ್ಲವಾ ಎಂದು ಪದೇ ಪದೇ ಕೇಳ್ತಿದ್ದಾರೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯಪಾಲ ಗೆಹ್ಲೋಟ್ ಅವರು ಒತ್ತಡ ಹಾಕ್ತಿದ್ದಾರೆ ಎಂದು ಹೇಳಿದ್ದಾರೆ. ರಾಜ್ಯಪಾಲರ ಮಾತಿಗೆ ಗೌರವ ಕೊಟ್ಟು ಗೃಹ ಇಲಾಖೆ ಕೇಳಿದೆ ಅಷ್ಟಕ್ಕೆ ಸೀಮಿತವಾಗಿದೆ. ರಾಜ್ಯಪಾಲರು ಯಾಕೆ ಇಷ್ಟು ಆಸಕ್ತಿ ಇಂದ ಇದನ್ನೆಲ್ಲ ಕೇಳ್ತಿದ್ದಾರೆ ಅಂತ ಗಮನಿಸಬೇಕು. ರಾಜ್ಯಪಾಲರಿಗೆ ಕೇಂದ್ರ ಸರ್ಕಾರದ ನಿರ್ದೇಶನವಿದೆಯಾ? ಸರ್ಕಾರ ಹರಿಪ್ರಸಾದ್ಗೆ ಮುಜುಗರ ಮಾಡಬೇಕು ಅಂತ ಇದೆಯಾ? ಒಂದು ಪ್ಯಾಟ್ರನ್ ಇದೆ. ಎಲ್ಲೆಲ್ಲಿ ಬಿಜೆಪಿ ಇಲ್ಲ ಅಲ್ಲಲ್ಲಿ ರಾಜ್ಯಪಾಲರ ಮೂಲಕ ಆಳ್ವಿಕೆ ಮಾಡಲು ಹೊರಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ದಿನದಂದು ರಾಜ್ಯದಲ್ಲಿ ಕೂಡ ಗೋಧ್ರಾ ಮಾದರಿಯಲ್ಲಿ ಗಲಭೆ ಆಗಬಹುದು ಅಥವಾ ಆಗುತ್ತೆ, ಅದ್ರ ಬಗ್ಗೆ ಮುನ್ಸೂಚನೆ ಇದೆ ಅನ್ನುವ ಅರ್ಥದಲ್ಲಿ ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿದ್ರು. ಅವರಿಗೆ ಸಿಸಿಬಿ ವಿಚಾರಣೆಯನ್ನು ಎದುರಿಸಬೇಕಾಯ್ತು. ಹರಿಪ್ರಸಾದ್ ಒಂದು ಮಾತು ಹೇಳಿದ್ರು, ನಾನೇನೋ ಕಾಂಗ್ರೆಸ್ ಸರ್ಕಾರದ ರಾಜ್ಯದಲ್ಲಿದ್ದೀನ, ಬಿಜೆಪಿ ಸರ್ಕಾರದ ರಾಜ್ಯದಲ್ಲಿದ್ದೀನ ಅಥವಾ RSS ಸರ್ಕಾರದ ರಾಜ್ಯದಲ್ಲಿದ್ದೀನ ಅಂತ. ಅಂದರೆ ಬಿಜೆಪಿ ವಿರುದ್ಧ ಗುಡುಗಿದ್ರು. ಬಿಕೆ ಹರಿಪ್ರಸಾದ್ ಅವರಿಗೆ ಸಿಸಿಬಿ ವಿಚಾರಣೆಗೆ ನಾವು ಯಾವ ಕಾರಣಕ್ಕೂ ಹೇಳಿಲ್ಲ ಅಂತ ರಾಜ್ಯ ಸರ್ಕಾರ ಸ್ಪಷ್ಟನೆ ನೀಡ್ತಿರೋ ಸಂದರ್ಭದಲ್ಲೇ ನಾನು ಸಿದ್ದರಾಮಯ್ಯ ಅವರ ಹೆಸರೇ ಹೇಳಿಲ್ಲ, ನನ್ನ ಮಾತನ್ನು ಅವ್ರಿಗೆ ಯಾಕೆ ಕನೆಕ್ಟ್ ಮಾಡ್ಕೋತೀರಾ ಅನ್ನೋ ರೀತಿಯಲ್ಲಿ ಕೂಡ ಹರಿಪ್ರಸಾದ್ ಮಾತನಾಡಿದ್ದಾರೆ. ಮತ್ತೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾ, ಇಲ್ಲ, ಬಿಜೆಪಿ ಆಡಳಿತದಲ್ಲಿ ಇಲ್ಲದಂಥ ರಾಜ್ಯಗಳಲ್ಲಿ ರಾಜ್ಯಪಾಲರ ಮೂಲಕ ಆಡಳಿತವನ್ನು ನಡೆಸೋಕೆ ಕೇಂದ್ರ ಸರ್ಕಾರ ಮುನ್ನುಗ್ತಾ ಇದೆ. ಅದಕ್ಕೆ ಉದಾಹರಣೆ ಇದು. ಸಿಸಿಬಿ ಅವರನ್ನು ಬಿಟ್ಟು ಹರಿಪ್ರಸಾದ್ಗೆ ನೋಟಿಸನ್ನು ಕೊಟ್ಟು ಅವ್ರ ವಿಚಾರಣೆಯನ್ನು ಮಾಡಿಸುವಂತೆ ಮಾಡಿದೆ. ಇದರಲ್ಲಿ ರಾಜ್ಯಪಾಲರು ಈ ರೀತಿ ಮಾಡ್ತಿರೋ ನೋಡ್ರಿ, ಇದು ಕೇಂದ್ರ ಸರ್ಕಾರದ ಕ್ರಮ ಅನ್ನುವ ರೀತಿಯಲ್ಲಿ ರಾಜ್ಯಪಾಲರ ವಿರುದ್ಧವೇ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಮುಂದಿನ ಸುದ್ದಿ, ಹುಬ್ಬಳ್ಳಿಯ MTS ಕಾಲೋನಿಯಲ್ಲಿರುವ ರೈಲ್ವೆ ಇಲಾಖೆಯ ಜಾಗವನ್ನು ಹರಾಜು ಹಾಕುವುದರಲ್ಲಿ ನನ್ನ ಕೈವಾಡವಿದೆ ಎಂದು ಕಾಂಗ್ರೆಸ್ ಮುಖಂಡ ರಣದೀಪ್ ಸುರ್ಜೇವಾಲಾ ಆರೋಪಿಸುವುದರಿಂದ ಅಪ್ಪಟ ಬಾಲಿಶತನದ ಹೇಳಿಕೆ. ತಮ್ಮ ಹೇಳಿಕೆ ಸೂಕ್ತ ಪುರಾವೆ ನೀಡಬೇಕು, ಇಲ್ಲದಿದ್ದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ರೈಲ್ವೆ ಇಲಾಖೆಯ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿರುವ ಸುರ್ಜೇವಾಲಾ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರಿಗೂ ಹೇಳಿದ್ದೇನೆ ಎಂದು ನುಡಿದರು. ತಮ್ಮ ಬಳಿ ಇರುವ ಜಾಗ ಅನುಪಯುಕ್ತವಾಗಿದ್ದರೆ ಅದನ್ನು ಗುತ್ತಿಗೆ ಆಧಾರದ ಮೇಲೆ ನೀಡಲು ರೈಲ್ವೆ ನಿಯಮಾವಳಿಗಳಲ್ಲಿ ಅವಕಾಶವಿದೆ. 13 ಎಕರೆ ಇರುವ ಈ ಜಾಗವನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಹಾಗೂ ವಸತಿ ಸೌಲಭ್ಯ ಕಲ್ಪಿಸುವುದಕ್ಕಾಗಿ ಬಳಸಲು 83 ಕೋಟಿ ಕನಿಷ್ಠ ದರ ನಿಗದಿ ಮಾಡಿ ಟೆಂಡರ್ ಕರೆಯಲಾಗಿದೆ. ಇದಕ್ಕೂ ಮುಂಚೆ 5 ಸಲ ಟೆಂಡರ್ ಕರೆದಾಗ ಯಾರೊಬ್ಬರೂ ಜಾಗ ಪಡೆಯಲು ಮುಂದೆ ಬಂದಿಲ್ಲ ಎಂದು ವಿವರಿಸಿದರು. ಈ ಜಾಗದಲ್ಲಿ ಇದ್ದ ಮನೆಗಳನ್ನು 6-7 ವರ್ಷಗಳ ಹಿಂದೆ ತೆರವುಗೊಳಿಸಲಾಗಿದೆ. ಇದನ್ನು ಹಾಗೇ ಬಿಟ್ಟರೆ ಯಾರಾದರೂ ಅತಿಕ್ರಮಣ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಅದಕ್ಕಾಗಿ ಜಾಗವನ್ನು ಗುತ್ತಿಗೆಗೆ ನೀಡಲು ನಿರ್ಧರಿಸಲಾಗಿದೆ ಎಂದರು. ಕಾಂಗ್ರೆಸ್ನವರು ಇದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವುದನ್ನು ನೋಡಿದ್ರೆ ಈ ಜಾಗದ ಮೇಲೆ ಅವರು ಹದ್ದಿನ ಕಣ್ಣು ಬಿದ್ದಿರುವ ಸಂಶಯವಿದೆ ಅಂತ ಕೂಡ ಆರೋಪಿಸಿದರು. ಈ ಹರಾಜು ಪ್ರಕ್ರಿಯೆ ಆನ್ಲೈನ್ನಲ್ಲಿದ್ದು ಯಾರು ಬೇಕಾದ್ರೂ ಪಾಲ್ಗೊಳ್ಳಬಹುದು. ಜಾಗ ನಿಗದಿಪಡಿಸಿರುವಂತೆ 83 ಕೋಟಿ ಕಡಿಮೆ ಎಂದಾದರೆ ಕಾಂಗ್ರೆಸ್ನವರೇ 150 ಕೋಟಿ 200 ಕೋಟಿ ನೀಡಿ ಜಾಗ ಪಡೆದುಕೊಳ್ಳಲಿ, ಬೇಡ ಎಂದವರು ಯಾರು ಅಂತ. ಈ ಜಾಗದ ಹರಾಜು ಪ್ರಕ್ರಿಯೆ ಅಥವಾ ಮಾರಾಟ ಪ್ರಕ್ರಿಯೆಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕೈವಾಡ ಇದೆ ಅಂತ ಸುರ್ಜೇವಾಲಾ ಆರೋಪಿಸಿದರು. ಕಾಂಗ್ರೆಸ್ ನಾಯಕರು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಇದೀಗ ಅವರ ನನಗೆ ದಾಖಲೆ ಕೊಡಿ, ಇಲ್ಲ ಅಂದರೆ ಭ್ರಷ್ಟಾಚಾರ ಯಾರು ಮಾಡೋರೆ ಏನು ಎತ್ತ ಅಂತ ಇಡೀ ದೇಶಕ್ಕೆ ಗೊತ್ತು, ಯಾವ ಪಕ್ಷದವ್ರು ಮಾಡ್ತಾರೆ ಅಂತ. ದಾಖಲೆ ಕೊಡಿ, ಇಲ್ಲಾಂದ್ರೆ ಕಾನೂನು ಕ್ರಮ ಅಂತ ಗುಡ್ಗೋರ್ ಅವ್ರು ಏನು ಮಾತಾಡೋರು ಕೇಳ್ಕೊಬನ್ನಿ. ಮುಂದಿನ ಸುದ್ದಿ, ಅನಂತ್ ಕುಮಾರ್ ಹೆಗಡೆ 4 ವರ್ಷ ನಾಪತ್ತೆಯಾಗಿ ಕ್ಷೇತ್ರದ ಮತದಾರರಿಗೆ ದ್ರೋಹವೆಸಗಿದ್ದಾರೆ ಎಂದು ಸಚಿವ ಮಧು ಬಂಗಾರಪ್ಪ ಕಾರವಾರದಲ್ಲಿ ಕಿಡಿಕಾರಿದ್ದಾರೆ. ಉತ್ತರ ಕನ್ನಡ ಕ್ಷೇತ್ರದ ಸಂಸದ ಅನಂತ್ ಕುಮಾರ್ ಹೆಗಡೆ ಒಬ್ಬ ಸಂಸ್ಕೃತಿ ಇಲ್ಲದ, ಮನುಷ್ಯತ್ವ ಇರದ ವ್ಯಕ್ತಿ.
ಹುಚ್ಚರ ಸಹವಾಸ ಅಂಥವರ ಬಗ್ಗೆ ಮಾತನಾಡಲು ನನ್ನ ತಲೆ ಕೆಟ್ಟಿಲ್ಲ ಅಂತ ಹೇಳುತ್ತಲೇ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ 2-3 ನಿಮಿಷ ಮಾತನಾಡಿದರು. ಕಳೆದ 4 ವರ್ಷಗಳ ಕಾಲ ಅವರು ತನ್ನನ್ನು ಸಂಸತ್ತಿಗೆ ಆರಿಸಿ ಕಳಿಸಿದ ಮತದಾರರನ್ನು ಮರೆತು ಅವರಿಗೆ ದ್ರೋಹ ಬಗೆದಿದ್ರು. ಈಗ ಚುನಾವಣೆ ಹತ್ತಿರ ಬಂದಿರುವುದು ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಿದ್ದಾರೆ ಎಂದು ಮಧು ಬಂಗಾರಪ್ಪ ಹೇಳಿದರು. ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅನಂತಕುಮಾರ್ ಹೆಗಡೆ ಅವಮಾನ ಮಾಡಿದ್ದಾರೆ. ಎಲ್ಲ ಧರ್ಮ, ಜಾತಿ ಮತ್ತು ವರ್ಗದ ಜನ ಒಟ್ಟಾಗಿ ಬಾಳುವ ಅವಕಾಶ ಕಲ್ಪಿಸುವ ಡಾಕ್ಟರ್ BR ಅಂಬೇಡ್ಕರ್ ಪರಿಕಲ್ಪನೆಯ ಪ್ರಜಾಪ್ರಭುತ್ವದ ಬಗ್ಗೆ ಅವರಿಗೆ ವಿರೋಧವಿದೆ. ಬಿಜೆಪಿ ವರಿಷ್ಠರು ಹೆಗಡೆ ಅವರಿಗೆ ಟಿಕೆಟ್ ಕೊಡಲಿ ಅಂತ ನಾವು ಆಶಿಸ್ತೀವಿ. ಈ ಬಾರಿ ಅವರ ಕ್ಷೇತ್ರದಲ್ಲೇ ಅವರಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ತಿಳಿಸಿ ಹೇಳುತ್ತೇವೆ ಎಂದು ಬಂಗಾರಪ್ಪ ಸವಾಲು ಹಾಕಿದ್ರು. ಅವರ ವಿರುದ್ಧ ಕೇಸ್ ಹಾಕಲೇಬೇಕು ಎಂದು ಸಚಿವ ಒತ್ತಿ ಹೇಳಿದರು. ಬಿಜೆಪಿ ವರಿಷ್ಠರು ಹೆಗಡೆ ಅವರಿಗೆ ಟಿಕೆಟ್ ಕೊಡಲಿ ಅಂತ ನಾನು ಆಶಿಸ್ತೀನಿ. ಈ ಬಾರಿ ಅವರ ಕ್ಷೇತ್ರದಲ್ಲಿ ಅವರಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ತಿಳಿ ಹೇಳುತ್ತೇವೆ ಅಂತ. ಅಂದರೆ ಟಿಕೆಟ್ ಕೊಡಲಿ, ಜನನೇ ಅವರಿಗೆ ಸೋಲಿನ ಪಾಠವನ್ನು ಕಲಿಸ್ತಾರೆ. 4 ವರ್ಷದಿಂದ ಗೆದ್ದ ಮೇಲೆ ಕಾಣಿಸ್ಕೊಳ್ಳಿಲ್ಲ, ಈಗ 4 ತಿಂಗಳಿರೋಂಗೆ ಚುನಾವಣೆಗೆ ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾವ್ರೆ. ಅವರೊಬ್ಬ ಹುಚ್ಚ, ಸಂಸ್ಕೃತಿ ಇಲ್ಲದವ ಅಂತ. ಅವ್ರು ನೋಡ್ರೆ ಮಗನೇ ಅಂತಾರೆ, ಇವ್ರು ನೋಡ್ರೆ ಹುಚ್ಚ ಅಂತಾರೆ. ರಾಜಕೀಯದ ಮಾತುಗಳು. ಒಟ್ಟಿನಲ್ಲಿ ಅನಂತಕುಮಾರ್ ಹೆಗಡೆ ಅವರ ಮಾತನ್ನು BJPಗರೇ ಒಪ್ಕೊಳ್ತಾ ಇಲ್ಲ. ಈ ಕಾರಣಕ್ಕಾಗಿ ಕಾಂಗ್ರೆಸ್ಸಿಗರು ಮುಗಿ ಬೀಳ್ತಿದ್ದಾರೆ ಅಷ್ಟೇ. ಯಾಕಂದರೆ ಪಾಪ CM ಸಿದ್ದರಾಮಯ್ಯ ಅವರು ಅದಕ್ಕೆಲ್ಲ ಉತ್ತರ ಕೊಡೋ ಪ್ರಮೇಯಕ್ಕೆ ಹೋಗೋದೇ ಇಲ್ಲ. ಹೀಗಾಗಿ ಸಚಿವರಾಗಿ ಮಧು ಬಂಗಾರಪ್ಪ ಅವರು ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನು ಟೀಕಿಸಿದ್ದಾರೆ. ಎಸ್ಸಿನ ಮುಂದಿನ ಸೌದೆ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ KPCC ಚುನಾವಣಾ ಸಮಿತಿ ಸಭೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ವಿವಾದವಾಗಿ ಕೆಲವೊಂದು ಅಪಸ್ವರ ಕೇಳಿಬಂದಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಶುಕ್ರವಾರ ನಡೆದಿದ್ದ ಸಭೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕುರಿತಾಗಿ ಸುದೀರ್ಘ ಚರ್ಚೆ ನಡೆಯಿತು. ಲೋಕಸಭೆಗೆ ಸ್ಪರ್ಧಿಸಲು ಸಂಭವನೀಯ ಅಭ್ಯರ್ಥಿಗಳ ಹೆಸರನ್ನು ಸಚಿವರು ನೀಡಿದರು. ಆದರೆ ಸಚಿವರ ಶಿಫಾರಸಿಗೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಎಂಬ ಮಾಹಿತಿ ಇದೆ. ಈ ನಿಟ್ಟಿನಲ್ಲಿ ಮತ್ತೊಂದು ಸುತ್ತಿನ ಅಭಿಪ್ರಾಯವನ್ನು ಸಂಗ್ರಹ ಮಾಡಲು ಸೂಚನೆ ನೀಡಲಾಗಿದೆ ಅಂತ ತಿಳಿದು ಬಂದಿದೆ. ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಪ್ರಬಲ ಆಕಾಂಕ್ಷಿಗಳ ಹೆಸರು ಇಲ್ಲದೇ ಇರುವುದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸುಮಾರು 10ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಸಚಿವರು ಕೆಲವು ಹೆಸರುಗಳನ್ನು ನೀಡಿದರೂ ಆ ಕ್ಷೇತ್ರಗಳಲ್ಲಿ ಪ್ರಬಲ ಆಕಾಂಕ್ಷಿಗಳನ್ನು ಕಡೆಗಣನೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಸಭೆಯಲ್ಲಿ ಅಪಸ್ವರ ಕೇಳಿಬಂದಿದೆ. ಇನ್ನು ಕೆಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಲು ಸೂಚನೆ ನೀಡಲಾಗಿದೆ. ಈ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ಅಭ್ಯರ್ಥಿ ಆಯ್ಕೆ ಅಂತಿಮಗೊಳಿಸಲು ನಿರ್ಧಾರ ಮಾಡಲಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಲು ಕಾಂಗ್ರೆಸ್ ತಂತ್ರಗಾರಿಕೆ ಮಾಡ್ತಾ ಇದೆ. ಪಕ್ಷದ ಹೈಕಮಾಂಡ್ ಕೂಡ ಅಧಿಕಾರದಲ್ಲಿ ಇರುವ ರಾಜ್ಯಗಳಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲುವ ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಒಟ್ಟಿನಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಫೈನಲ್ ಕಮಿಟ್ಮೆಂಟ್ಗೆ ಕಾಂಗ್ರೆಸ್ ನಾಯಕರು ಬರ್ತಿಲ್ಲ ಅನ್ನೋ ಮಾತುಗಳು, ಒಂದಷ್ಟು ಅಪಸ್ವರಗಳು. PK ಹರಿಪ್ರಸಾದ್ ಅವರಿಗೆ ಟಿಕೆಟ್ ಕೊಡಬೇಕಾ ಚರ್ಚೆ ಆಗ್ತಾ ಇದೆ. ಪಾಪ ಅವ್ರಿಗೆ ಕೊಡಬೇಕಾ ಬಿಡುವ, ಅವ್ರಿಗೆ ಪಕ್ಷಕ್ಕೆ ಸೇರಿದ ವಿಚಾರ. ಈಗ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಯಾಕೆ ಕೊಡಬೇಕು ಅಂತ ಒಂದಷ್ಟು ಜನ ಶಾಸಕರು. ಹೀಗೆ ಜನ ಅಧಿಕಾರ ನಡೆಸಿ ಅಂತ 135 ಸ್ಥಾನ ಗೆಲ್ಸಿದ್ರೆ ಇವ್ರುಗಳ ಕಿತ್ತಾಡ್ಕೊಂಡು ಸಾಕ್ತಾವ್ರು. ಎಸ್ಸಿನ ಮುಂದಿನ ಸುದ್ದಿ, ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆಗೆ ಮುಹೂರ್ತ ನಿಗದಿಪಡಿಸಿದ್ದು ಬೆಳಗಾವಿಯ ವಿದ್ಯಾ ವಿಹಾರ ವಿದ್ಯಾಲಯ ಕುಲಪತಿ ಅನ್ನೋದು ಕನ್ನಡಿಗರಾದ ನಮ್ಮ ಪಾಲಿಗೆ ಹೆಮ್ಮೆಯ ಸಂಗತಿಯಾಗಿದೆ. ಅಯೋಧ್ಯೆ ಭವ್ಯ ರಾಮ ಮಂದಿರದಲ್ಲಿ ಜನವರಿ 22ರಂದು ರಾಮಲಲ್ಲಾ ಅಂದರೆ ಬಾಲರಾಮನ ಮೂರ್ತಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗುತ್ತೆ. ನಂತರ ಪ್ರಾಣ ಪ್ರತಿಷ್ಠೆ ನೆರವೇರಲಿದೆ. ಜನವರಿ 22ರಂದು ಪಂಚಾಂಗದ ಪ್ರಕಾರ ಮೃಗಶಿರ ನಕ್ಷತ್ರವಿದೆ. ಆ ದಿನ ಮಧ್ಯಾಹ್ನ 12:15ರಿಂದ 12:45 ನಡುವೆ ವಿಗ್ರಹವನ್ನು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಪ್ರಾಣ ತುಂಬಲಾಗುತ್ತೆ. ಈ ಸಮಯದಲ್ಲಿ ಅಭಿಜಿನ್ ಮುಹೂರ್ತವಿರುತ್ತೆ. ಇದೇ ಸಮಯದಲ್ಲಿ ರಾಮನ ಜನನವಾಯಿತು ಎಂಬ ಕಾರಣದ ಜೊತೆಗೆ ಈ ವೇಳೆ ಅಮೃತ ಸಿದ್ಧಿಯೋಗ, ಸರ್ವಾರ್ಥ ಸಿದ್ಧಿಯೋಗಗಳಿವೆ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಬೇಕು. ಬೆಳಗಾವಿಯ ನವಬೃಂದಾವನ ನಿವಾಸಿಯಾಗಿರೋ ವಿಜೇಂದ್ರ ಶರ್ಮಾ ಅವರು ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆ ಮುಹೂರ್ತ ನಿಗದಿಪಡಿಸಿದ್ದಾರೆ. ವಿಜೇಂದ್ರ ಶರ್ಮಾ ಅವರು ವಿದ್ಯಾ ವಿಹಾರ ವಿದ್ಯಾಲಯ ಕುಲಪತಿಯಾಗಿದ್ದಾರೆ. ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಕೋಶಾಧ್ಯಕ್ಷ ಸ್ವಾಮಿ ಗೋವಿಂದ್ ದೇವಗಿರಿ ಅವರು ವಿಜೇಂದ್ರ ಶರ್ಮಾ ಅವರ ಬಳಿ ಮುಹೂರ್ತ ಕೇಳಿದರು. ಬಳಿಕ ವಿಜೇಂದ್ರ ಶರ್ಮಾ ಅವರು ದೇವಾಲಯದ ಒಳಗೆ ಮೂರ್ತಿ ಪ್ರವೇಶ ಜನವರಿ 18 ಮತ್ತು ಪ್ರಾಣ ಪ್ರತಿಷ್ಠೆ ಜನವರಿ 22 ಈ 2 ದಿನದ ಮುಹೂರ್ತವನ್ನು ನಿಗದಿಪಡಿಸಿ 2023ರ ಏಪ್ರಿಲ್ 15ರಂದು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ಗೆ ಪತ್ರದ ಮೂಲಕ ಕಳಿಸಿರುತ್ತಾರೆ. ಒಟ್ಟಿನಲ್ಲಿ ಶ್ರೀರಾಮಲಲ್ಲನ ಪೂಜೆ ಪ್ರಾಣ ಪ್ರತಿಷ್ಠಾಪನೆಗೆ ಮುಹೂರ್ತವನ್ನು ನಿಗದಿಪಡಿಸಿರೋದು ಕನ್ನಡದವರು. ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಿರೋದು ಕನ್ನಡದವರು. ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣದಲ್ಲಿ ಶಿಲಾನ್ಯಾಸದಿಂದ ಹಿಡಿದು ಮೂರ್ತಿ ಕೆತ್ತನೆಯಿಂದ ಹಿಡಿದು ಮುಹೂರ್ತವನ್ನು ನಿಗದಿಪಡಿಸುವವರೆಗೆ ಕೂಡ ಕನ್ನಡಿಗರ ಪಾತ್ರ ಅತಿ ದೊಡ್ಡದು ಅನ್ನೋದು ನಮ್ಮೆಲ್ಲರ ಪಾಲಿಗೆ ಹೆಮ್ಮೆಯ ಸಂಗತಿ. ಎಸ್ಸಿನ ಮುಂದಿನ ಸುದ್ದಿ, ಕರ್ನಾಟಕದ ಅಯೋಧ್ಯೆಗೆ ಜನವರಿ 22ರ ಬಳಿಕ 60 ದಿನಗಳ ಅವಧಿಯಲ್ಲಿ 35,000ಕ್ಕೂ ಹೆಚ್ಚು ರಾಮಭಕ್ತರು ಪ್ರಯಾಣಿಸಲಿದ್ದಾರೆ ಎಂದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ BY ವಿಜೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಜನವರಿ 31ರಿಂದ ಮಾರ್ಚ್ 25ರವರೆಗೆ ರಾಮಭಕ್ತರು ಅಯೋಧ್ಯೆಗೆ ಪ್ರಯಾಣ ಮಾಡಲಿದ್ದಾರೆ. ಪ್ರಯಾಣದ ಖರ್ಚು ವೆಚ್ಚವನ್ನು ಅವರೇ ಭರಿಸಲಿದ್ದಾರೆ. ಪ್ರತಿ ರೈಲಿನಲ್ಲೂ 1500 ಜನ ಪ್ರಯಾಣ ಮಾಡಲಿದ್ದು ಒಟ್ಟು 25 ರೈಲುಗಳ ಮೂಲಕ ಪ್ರಯಾಣ ಮಾಡಲಿದ್ದಾರೆ ಎಂದು ತಿಳಿಸಿದರು. ರಾಮಭಕ್ತ ಉತ್ಸಾಹಕ್ಕೆ ಅಡ್ಡಿಯಾಗದಂತೆ ರಾಜ್ಯ ಸರ್ಕಾರ ಕೂಡ ಸಹಕಾರ ಕೊಡಬೇಕೆಂದು ಆಗ್ರಹಿಸಿದ ಅವರು, ಕೋಲಾರ
ಫ್ಲೆಕ್ಸ್ ಸೇರಿದ ಪ್ರಕರಣ, ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನದಂಥ ಪ್ರಕರಣಗಳು ಕೆಲವು ದೇಶದ್ರೋಹಿ ಚಟುವಟಿಕೆಗಳಿಗೆ ಅವಕಾಶ ಆಗ್ಬೋದು, ಅಶಾಂತಿ ನಿರ್ಮಾಣವಾಗಲು ಕಾರಣವಾಗಬಹುದು. ಯಾವುದೇ ಸಮಸ್ಯೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ರಾಜ್ಯ ಸರ್ಕಾರ ಜವಾಬ್ದಾರಿ ತೆಗೆದುಕೊಳ್ಬೇಕೆಂದರು. ರಾಜ್ಯದ 60ಕ್ಕೂ ಹೆಚ್ಚು PVRನಲ್ಲಿ ಪ್ರಾಣ ಪ್ರತಿಷ್ಠೆ ನೇರ ಪ್ರಸಾರ ಇರಲಿದೆ. ಮಂತ್ರಾಕ್ಷತೆ ವಿತರಣೆಗೆ ಜನರಿಂದ ನಿರೀಕ್ಷೆಗೂ ಮೀರಿ ಸ್ಪಂದನೆ ಸಿಕ್ಕಿದೆ ಎಂದು ವಿಜಯೇಂದ್ರ ತಿಳಿಸಿದರು. ಗೋಧ್ರಾ ಮಾದರಿ ಘಟನೆ ಸಂಭವಿಸಬಹುದು ಎಂಬ ಕಾಂಗ್ರೆಸ್ MLC BK ಹರಿಪ್ರಸಾದ್ ಹೇಳಿಕೆ ನೀಡಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಹರಿಪ್ರಸಾದ್ ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು ಉದ್ದೇಶಪೂರ್ವಕವಾಗಿಯೇ ಹೇಳಿದ್ದಾರೋ ದುರುದ್ದೇಶಪೂರ್ವಕವಾಗಿ ಹೇಳಿದ್ದಾರೋ ಅಂತ ರಾಜ್ಯ ಸರ್ಕಾರವೇ ಪರಿಶೀಲಿಸಬೇಕೆಂದರು. ರಾಮ ಮಂದಿರದಲ್ಲಿನ ಪ್ರಾಣ ಪ್ರತಿಷ್ಠೆ ಸಮಾರಂಭದ ದಿನ ರಾಜ್ಯ ಸರ್ಕಾರ ರಜೆ ಘೋಷಿಸಬೇಕು. ರಾಜ್ಯ ಸರ್ಕಾರ ರಜೆ ಘೋಷಣೆ ಮಾಡಿ ರಾಮ ಭಕ್ತರಿಗೆ ಅನುಕೂಲ ಮಾಡಿಕೊಡಬೇಕು. ಈಗಾಗಲೇ ಹಲವು ರಾಜ್ಯಗಳ ರಜೆ ಘೋಷಣೆ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಕೂಡ ಅರ್ಧ ದಿನ ರಜೆ ಘೋಷಣೆ ಮಾಡಿದೆ. ಹಾಗಾಗಿ ರಾಜ್ಯದಲ್ಲಿ ರಜೆ ಘೋಷಣೆ ಮಾಡಬೇಕು ಅಂತ ವಿಜಯೇಂದ್ರ ಆಗ್ರಹಿಸವ್ರೆ. ರಜೆ 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 ಘೋಷಣೆ ಮಾಡ್ಕೊಂಡು ಏನು ಮಾಡಬೇಕು? ಕೇಂದ್ರ ಸರ್ಕಾರ ನೌಕರಿಗೆ ರಜೆ ಮಾಡೋರು ಅಷ್ಟೇ, ಅಥವಾ ರಾಜ್ಯ ಸರ್ಕಾರ ನೌಕರರು ರಜೆ ಮಾಡೋರು ಸಂಬಳ ಬಂದೇ ಬರ್ತದೆ. ಬಟ್ ರಜೆ ಮಾಡಬೇಕು. ಒಟ್ಟಿನಲ್ಲಿ 60 ದಿನಗಳ ಅವಧಿಯಲ್ಲಿ 35,000 ಜನ ಕರ್ನಾಟಕದಿಂದ ಹೋಗ್ತಾರೆ ಅನ್ನೋದು. ಮತ್ತು PVRಗಳಲ್ಲಿ ಕೂಡ ಸಾಕಷ್ಟು PVRಗಳಲ್ಲಿ ಇದು ಲೈವ್ ಇರುತ್ತೆ, ನೇರ ಪ್ರಸಾರ ಇರುತ್ತೆ. ಎಸ್ಸಿನ ಮುಂದಿನ ಸುದ್ದಿ, ಶ್ರೀರಾಮ ಮಂದಿರ ಅಯೋಧ್ಯ ಪ್ರಸಾದ್ ಹೆಸರಿನಲ್ಲಿ ಸಿಹಿ ತಿಂಡಿಗಳ ಮಾರಾಟಕ್ಕೆ ಸಂಬಂಧಿಸಿದ ಮೋಸದ ವ್ಯಾಪಾರ ಆಗ್ತಾ ಇದೆ ಎಂದು ಆರೋಪಿಸಿ ಕೇಂದ್ರ ಸರ್ಕಾರ ಕಾಮರ್ಸ್ ದೈತ್ಯ ಅಮೆಜಾನ್ಗೆ ನೋಟಿಸ್ ನೀಡಿದೆ. ಅಯೋಧ್ಯೆಯಲ್ಲಿ ಇನ್ನೂ ಉದ್ಘಾಟನೆಗೊಳ್ಳದ ರಾಮ ಮಂದಿರ ಪ್ರಸಾದ ಎಂದು ಹೇಳಿ ಸಿಹಿ ತಿಂಡಿಗಳನ್ನು ಮಾರಾಟ ಮಾಡುವ ಮೂಲಕ ಅಮೆಜಾನ್ ಗ್ರಾಹಕರು ದಾರಿ ತಪ್ಪಿಸುತ್ತಿದೆ ಎಂದು ಆರೋಪಿಸಿ ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟ ಸಲ್ಲಿಸಿದ ದೂರಿಗೆ ಪ್ರತಿಕ್ರಿಯೆಯಾಗಿ ಈ ಕ್ರಮ ಬಂದಿದೆ. ಇಂಥ ಅಭ್ಯಾಸಗಳು ಉತ್ಪನ್ನಗಳ ನಿಜವಾದ ಗುಣಲಕ್ಷಣಗಳ ಬಗ್ಗೆ ಗ್ರಾಹಕರನ್ನು ತಪ್ಪು ದಾರಿಗೆಳೆಯುತ್ತವೆ. ತಪ್ಪಾದ ಪ್ರಾತಿನಿಧ್ಯಗಳ ಆಧಾರದ ಮೇಲೆ ಅವರ ಖರೀದಿ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತವೆ ಎಂದು ಕೇಂದ್ರ ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರ CCPA ಹೇಳಿದೆ. ಆನ್ಲೈನ್ನಲ್ಲಿ ಆಹಾರ ಉತ್ಪನ್ನಗಳ ಮಾರಾಟವನ್ನು ಸಕ್ರಿಯಗೊಳಿಸುವುದರಿಂದ ಉತ್ಪನ್ನದ ನಿಜವಾದ ಗುಣಲಕ್ಷಣ ಬಗ್ಗೆ ಗ್ರಾಹಕರನ್ನು ತಪ್ಪು ದಾರಿಗೆಳೆಯುತ್ತದೆ. ಅಂಥ ಅಭ್ಯಾಸ ಆಗಬಾರ್ದು ಅಂತ ಕೇಸು, ಅಮೆಜಾನ್ ಮೇಲೆ ಕೇಸು. ಅದು ನೋಡಿದೆ, ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ ಅನಿಸುತ್ತೆ. ರಾಮ ಮಂದಿರದ ಫೋಟೋ ಎಲ್ಲ ಇಟ್ಬಿಟ್ಟು ನೀಟಾಗಿ ಸ್ವೀಟ್ನ ಪ್ಯಾಕ್ ಮಾಡಿ ಪಾರ್ಸಲಲ್ಲಿ ಸೇಲ್ ಮಾಡ್ತಾವ್ರೆ. ರಾಮ ಮಂದಿರ ಪ್ರಸಾದ, ದೇವಸ್ಥಾನವೇ ಇನ್ನೂ ಉದ್ಘಾಟನೆ ಆಗಿಲ್ಲ, ಆಲೆ ಪ್ರಸಾದ ಆನ್ಲೈನ್. ದೇವರ ಹೆಸರಲ್ಲಿ ವ್ಯಾಪಾರ, ರಾಜಕಾರಣಿಗಳ ಹೆಸರಲ್ಲಿ ರಾಮ ಮಂದಿರ, ಎಲ್ಲವೂ ನಡೀತಾ ಇದೆ ನಮ್ಮ ದೇಶದಲ್ಲಿ. ಎಸ್ಸಿನ ಮುಂದಿನ ಸುದ್ದಿ, ಕೊಡಗಿನ ಕುವರಿ, ಕರ್ನಾಟಕದ ಕ್ರಶ್ ನಟಿ ರಶ್ಮಿಕಾ ಮಂದಣ್ಣ ಅವರ ಡೀಪ್ ಫೇಕ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸುದ್ದಿ ಮಾಡಿತ್ತು. ಆದರೆ ಈ ವಿಡಿಯೋ ಹಿಂದಿರುವ ಶಂಕಿತರ ಮೇಲೆ ಪೊಲೀಸರು ಬೆನ್ನು ಬಿದ್ದಿರು. ರಶ್ಮಿಕಾ ಮಂದಣ್ಣ ಡೀಪ್ ಫೇಕ್ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದ ಆರೋಪಿಯನ್ನು ದೆಹಲಿ ಪೊಲೀಸರು ಆಂಧ್ರ ಪ್ರದೇಶದಲ್ಲಿ ಬಂಧಿಸಿದ್ದಾರೆ. ರಶ್ಮಿಕಾ ಮಂದಣ್ಣಗೆ ಸಂಬಂಧಿಸಿದ ಡೀಪ್ ಫೇಕ್ ವಿಡಿಯೋವೊಂದನ್ನು 2023 ನವೆಂಬರ್ನಲ್ಲಿ ವೈರಲ್ ಆಗಿತ್ತು. ಬ್ರಿಟನ್ನಲ್ಲಿ ನೆಲೆಸಿರುವ ಭಾರತೀಯ ಮೂಲದ ಝಾರಾ ಪಟೇಲ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು. ಈ ಬೆನ್ನಲ್ಲೇ ದೇಶಾದ್ಯಂತ ಡೀಪ್ ಫೇಕ್ ವಿಡಿಯೋ ಪ್ರಕರಣ ವಿರುದ್ಧ ಕಠಿಣ ಕ್ರಮ ಆಗ್ರಹಗಳು ಕೇಳಿ ಬಂದಿತ್ತು. ಬಿಗ್ ಬಿ, ಅಮಿತಾಬ್ ಬಚ್ಚನ್ ಸೇರಿದಂತೆ ಅನೇಕ ಸ್ಟಾರ್ ನಟ ನಟಿಯರು ಖಂಡಿಸಿದರು. ನಂತರದ ದಿನಗಳಲ್ಲಿ ಕೇಂದ್ರ ಸರ್ಕಾರ ಕೂಡ ಡೀಪ್ ಫೇಕ್ ವಿಡಿಯೋಗಳನ್ನು ನಿಯಂತ್ರಣಕ್ಕೆ ಮುಂದಾಗಿತ್ತು. ಈ ಬೆನ್ನಲ್ಲೇ ಝಾರಾ ಪಟೇಲ್ ಯಾರು ಅನ್ನೋದರ ಬಗ್ಗೆ ತೀವ್ರ ಹುಡುಕಾಟ ನಡೆದಿತ್ತು. ಎಲ್ಲೆಡೆ ಭಾರಿ ಚರ್ಚೆ ಆಗ್ತಿದ್ದಂತೆ ಪ್ರತಿಕ್ರಿಯೆ ನೀಡಿದ್ದ ಝಾರಾ ಪಟೇಲ್, ರಶ್ಮಿಕಾ ಮಂದಣ್ಣ ಯಾರೆಂದು ನನಗೆ ಗೊತ್ತಿಲ್ಲ, ಕೊನೆಗೆ ಹೇಳಿಕೆ ಬಿಡುಗಡೆ ಮಾಡಿದ್ದ ಝಾರಾ ಪಟೇಲ್, ವಿಡಿಯೋದಲ್ಲಿ ಇರುವುದು ನಾನೇ, ಆದರೆ ಏನಾಗುತ್ತಿದೆಯೋ ಅದರಿಂದ ನನಗೆ ಬೇಸರವಾಗಿದೆ. ನನ್ನ ವಿಡಿಯೋ ಬಳಸಿಕೊಂಡು ಡೀಪ್ ಫೇಕ್ ವಿಡಿಯೋ ಸೃಷ್ಟಿ ಮಾಡಿರೋದು ನನ್ನ ಗಮನಕ್ಕೆ ಬಂದಿದೆ ಅಂತ ಹೇಳಿದರು. ಈಗ ಆರೋಪಿನ ಹಿಡಿದುಬಿಟ್ಟು IPC ಸೆಕ್ಷನ್ 465, 469, 66C, 66E ಹಾಗೂ ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಡಿ ಕೇಸ್ ದಾಖಲಿಸಿದ್ದಾರೆ. ಸದ್ಯ ಆರೋಪಿ ತೀವ್ರ ವಿಚಾರಣೆಗೆ ಒಳಪಡಿಸೋರೆ. ಎಸ್ಸಿನ ಮುಂದಿನ ಸುದ್ದಿ, ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶೋಯಿಬ್ ಮಲ್ಲಿಕ್ 2ನೇ ಬಾರಿಗೆ ದಾಂಪತ್ಯ ಜೀವನಕ್ಕೆ ಅಲ್ಲ 3ನೇ ಬಾರಿಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಶನಿವಾರ ಬೆಳಗ್ಗೆ ಅವರು ತಮ್ಮ ಮದುವೆಯ ಫೋಟೋವನ್ನು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಶೋಯಿಬ್ ಜನಪ್ರಿಯ ಪಾಕಿಸ್ತಾನದ ನಟಿ ಸನಾ ಜಾವೇದ್ ಅವರನ್ನು ವಿವಾಹವಾಗಿದ್ದಾರೆ. ಸನಾ ಜಾವೇದ್ಗೆ ಇದು 2ನೇ ಮದುವೆ, ಶೋಯಿಬ್ ಮಲ್ಲಿಕ್ಗೆ ಇದು 3ನೇ ಮದುವೆ. ಶೋಯಿಬ್ ಈ ಹಿಂದೆ ಭಾರತದ ಟೆನ್ನಿಸ್ ಸೆನ್ಸೇಷನ್ ಸಾನಿಯಾ ಮಿರ್ಜಾ ಅವರನ್ನು ಮದುವೆ ಆಗಿದ್ದರು. ಸಾನಿಯಾ 2ನೇ ಹೆಂಡತಿ. ಅದಕ್ಕೂ ಮೊದಲು ಅವ್ರಿಗೊಂದು ಮದುವೆ ಆಗಿತ್ತು. ಆದರೆ ಕಳೆದ ಕೆಲವು ಸಮಯದಿಂದ ಇಬ್ಬರ ನಡುವೆ ಎಲ್ಲವೂ ಸರಿಯಿಲ್ಲ ಎಂಬ ಸುದ್ದಿ ಹರಿದಾಡಿತ್ತು. ಇಬ್ಬರು ಬೇರ್ಪಟ್ಟಿದ್ದಾರೆ ಎಂದು ಹೇಳಲಾಗ್ತಿತ್ತು. ಇವುಗಳ ನಡುವೆ ಶೋಯಿಬ್ ಮಲ್ಲಿಕ್ ಅವರ ಮದುವೆಯ ಸುದ್ದಿ ಬೆಳಕಿಗೆ ಬಂದಿದೆ. 2 ದಿನಗಳ ಹಿಂದೆ ಅಷ್ಟೇ ಸಾನಿಯಾ ಮಿರ್ಜಾ ಇನ್ಸ್ಟಾಗ್ರಾಮ್ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ರು. ಅದರಲ್ಲಿ ವಿಚ್ಛೇದನ ತುಂಬ ಕಷ್ಟ, ಮದುವೆ ಕೂಡ ತುಂಬ ಕಷ್ಟ ಎಂದು ಬರೆದುಕೊಂಡಿದ್ರು. ಈ ಮೂಲಕ ಶೋಯಿಬ್ ಮಲ್ಲಿಕ್ ಹಾಗೂ ಸಾನಿಯಾ ಮಿರ್ಜಾ ವಿಚ್ಛೇದನ ಪಡೆದಿದ್ದಾರೆ ಎಂದು ಸೂಚನೆ ಸಿಕ್ಕಿದ್ವು. ಇದೀಗ ಅಧಿಕೃತವಾಗಿದೆ. 3ನೇ ಮದುವೆ. ಸಾನಿಯಾ ಮಿರ್ಜಾ ನಂತರ ಮತ್ತೊಬ್ಬರನ್ನು ಮದುವೆ ಆಗವ್ರೆ, ಸನಾ ಅನ್ನೋರನ್ನ, ಪಾಕಿಸ್ತಾನದ ನಟಿ ಶೋಯಿಬ್ ಮಲ್ಲಿಕ್. ಸಾನಿಯಾ ಮಿರ್ಜಾ ಕೂಡ ಶೋಯಿಬ್ ಮಲ್ಲಿಕ್ 2ನೇ ಮದುವೆ. ಅಂದರೆ ಹಿಂದೆ ಒಬ್ಬರ ಜೊತೆ ಕೂಡ ಮದುವೆ ಆಗಿತ್ತು, ಹೈದರಾಬಾದ್ ಮೂಲದ ಉದ್ಯಮಿ ಜೊತೆ. ಅದು ಎಲ್ಲ ಅಲ್ಲಿಗೆ ಮುಗಿದೋಗ್ಬಿಡ್ತು. ನಿಶ್ಚಿತಾರ್ಥ ಆಗಿತ್ತು, ಮದುವೆ ಆಗಿತ್ತು. ಒಟ್ಟಿನಲ್ಲಿ ಅದು ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಸಾನಿಯಾ ಮಿರ್ಜಾ ಮೋಸ ಮಾಡಿದ್ರು ಅಂತ. ಈಗ ಅವ್ರಿಗೆ ಮೋಸ ಆಗಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಗೆ ಜನವರಿ 25ರಿಂದ ಆರಂಭವಾಗುತ್ತೆ. ಈ ಬಾರಿ ಉಭಯ ತಂಡಗಳ ನಡುವೆ 5 ಪಂದ್ಯಗಳ ಟೆಸ್ಟ್ ಸರಣಿ ನಡೆಯುತ್ತೆ. ಇಂಗ್ಲೆಂಡ್ ತಂಡ ಸರಣಿಗಾಗಿ ಭಾರತಕ್ಕೆ ಆಗಮಿಸಲಿದ್ದು, ಟೀಮ್ ಇಂಡಿಯಾ ಕೂಡ ಶೀಘ್ರದಲ್ಲೇ ತನ್ನ ತರಬೇತಿ ಶಿಬಿರವನ್ನು ಪ್ರಾರಂಭಿಸಲಿದೆ. ಇವೆಲ್ಲದರ ನಡುವೆ ರಿಂಕು ಸಿಂಗ್
ಕೂಡ ಆಂಗ್ಲ ತಂಡದ ವಿರುದ್ಧ ಆಡಲಿದ್ದಾರೆ. BCCI ಇಂಗ್ಲೆಂಡ್ ಲಯನ್ಸ್ ವಿರುದ್ಧದ ಪಂದ್ಯಕ್ಕೆ ಭಾರತ ಎ ತಂಡವನ್ನು ಪ್ರಕಟಿಸಿದ್ದು ಇಶಾನ್ ಕಿಶನ್ರನ್ನು ಹೊರಗಿಟ್ಟು ರಿಂಕುಗೆ ಅವಕಾಶ ಕಲ್ಪಿಸಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಜನವರಿ 25ರಿಂದ ಹೈದರಾಬಾದ್ನಲ್ಲಿ ಆರಂಭವಾಗಲಿದೆ. ಈ ಸರಣಿಯೊಂದಿಗೆ ಈಗಾಗಲೇ ಭಾರತ ಎ ಮತ್ತು ಇಂಗ್ಲೆಂಡ್ ಲಯನ್ಸ್ ನಡುವೆ ಅಧಿಕೃತ ಟೆಸ್ಟ್ ಸರಣಿ ಪಂದ್ಯಗಳು ಆರಂಭವಾಗಿದೆ. ಮೊದಲ ಪಂದ್ಯ ಜನವರಿ 17ರಿಂದ ಅಹಮದಾಬಾದ್ನಲ್ಲಿ ಶುರುವಾಯಿತು. ಈ ಸರಣಿಯಲ್ಲಿ ಇನ್ನೂ 2 ಪಂದ್ಯಗಳು ನಡೆಯಬೇಕಿದ್ದು, ಇದಕ್ಕಾಗಿ BCCI ತಂಡ ಪ್ರಕಟಿಸಿದೆ. BCCI ಪುರುಷರ ಹಿರಿಯ ಆಯ್ಕೆ ಸಮಿತಿಯು ಜನವರಿ 19 ಶುಕ್ರವಾರ ಸರಣಿಯ 2ನೇ ಮತ್ತು 3ನೇ ಪಂದ್ಯಕ್ಕೆ ತಂಡವನ್ನು ಪ್ರಕಟಿಸಿತು. ಈ ಎರಡೂ ಪಂದ್ಯಗಳಲ್ಲಿಯೂ ತಂಡದ ನಾಯಕತ್ವ ಅಭಿಮನ್ಯು ಈಶ್ವರನ್ಗೆ ನೀಡಲಾಗಿದೆ. ಆದರೆ ಕೆಲವು ಆಟಗಾರರು ಈ ಸರಣಿ ಪ್ರವೇಶಿಸಿದ್ದಾರೆ. ಇದರಲ್ಲಿ ಜನಪ್ರಿಯ ಹೆಸರು ರಿಂಕು ಸಿಂಗ್, ಟೀಮ್ ಇಂಡಿಯಾದ ಉದಯೋನ್ಮುಖ ಸ್ಫೋಟಕ ಆಟಗಾರ. ಒಟ್ಟಿನಲ್ಲಿ ಇಶಾನ್ ಕಿಶನ್ನ ಕೂರಿಸ್ಬಿಟ್ಟು ಜಿತಿನ್ ಶರ್ಮಾಗೋ ಅಥವಾ ಜಿತೇಶ್ ಶರ್ಮಾಗೋ ಅವಕಾಶ ಕೊಡ್ತಾರೆ ವಿಕೆಟ್ ಕೀಪರ್ ಆಗಿ. ಏನಂತ ಗೊತ್ತಾಗ್ತಾ ಇಲ್ಲ. ಇಶಾನ್ ಕಿಶನ್ಗೆ ಹುಷಾರಿಲ್ವೋ, ಇಂಜುರಿನೋ, ಫಿಟ್ನೆಸ್ ಪ್ರಾಬ್ಲಮೋ. ಇದೀಗ ಟೆಸ್ಟ್ ತಂಡದಲ್ಲಿ ಕೂಡ ಅವ್ರನ್ನ ಸೈಡಿಗೆ ಇಟ್ಬಿಟ್ಟು ಭಾರತ ಎ ತಂಡಕ್ಕೆ ರಿಂಕು ಸಿಂಗ್ ಅವಕಾಶ ಕೊಟ್ಟವ್ರೆ. ರಿಂಕು ಸಿಂಗ್ಗೆ ಕೊಡಬಾರ್ದು ಅಂತಲ್ಲ, ಆದರೆ ಇಶಾನ್ ಕಿಶನ್ಗೆ ಏನಾಗಿದೆ ಅನ್ನೋದು ಯಕ್ಷ ಪ್ರಶ್ನೆ. ಇಷ್ಟೆಲ್ಲ ಆದಮೇಲೆ IPLಗೆ ಬಂದು ಆಡ್ಬಿಟ್ರೆ ಅಭಿಮಾನಿಗಳಿಗೆ ಬೇಸರ. ದೇಶಕ್ಕಾಗಿ ಯಾವನೂ ಆಡಲ್ಲ, ಬಂದ್ಬಿಟ್ಟು IPLಲ್ಲಿ ಕಾಸ್ಗಾಗಿ ಆಡ್ತಾರೆ ಅಂತ. ಏನೇ ಇರಲಿ, ರಿಂಕು ಸಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್, ಕರ್ನಾಟಕ TV, ಕನ್ನಡಿಗರ ಧ್ವನಿ. ಶಿಕ್ಷಣ ಅಂದರೆ ವ್ಯಾಪಾರೀಕರಣ ಅನ್ನೋ ಸನ್ನಿವೇಶದಲ್ಲಿ ಶಿಕ್ಷಣ ಅಂತಂದರೆ ಸಂಸ್ಕಾರ ಮತ್ತು ಅದೊಂದು ರೀತಿಯ ಸರ್ವಿಸ್ ಅನ್ನೋ ದೆಸೆಯಲ್ಲಿ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ. ಗುರಿಯನ್ನು ಇಟ್ಕೊಂಡು ಬಂದವ್ರಿಗೆ ಒಳ್ಳೆ ಗುರು ಸಿಗ್ತಾರೆ. ಎಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ವ್ಯಕ್ತಿಯನ್ನು ಮಾಡುವಂಥ ಸಂಕಲ್ಪದೊಂದಿಗೆ ಇಲ್ಲಿ ಕೆಲಸ ನಡೆಯುತ್ತೆ. ಈ ಕಾಲೇಜಲ್ಲಿ ಓದಬೇಕು ಅಂತ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಈ ಕಡೆ ಮುಖ ಮಾಡಿ ನಿಲ್ತಾರೆ. ಆದ್ರೆ ಇಲ್ಲಿ ಸಾವಿರಾರು ಅಪ್ಲಿಕೇಶನ್ ಬಂದರೂ ಸಹ ಈ ಒಂದು ಕಾಲೇಜಲ್ಲಿ ಅವಕಾಶ ಇರ್ತಕ್ಕಂಥದ್ದು ಕೇವಲ 550 ಮಂದಿಗೆ ಮಾತ್ರ. ನಾಲ್ವರಲ್ಲಿ ಒಬ್ರು ಈ ಕಾಲೇಜಲ್ಲಿ ಒಳ್ಳೆ ಸ್ಕೋರ್ ಮಾಡಿ ಫ್ರೀ ಮೆಡಿಕಲ್ ಸೀಟ್ ಅನ್ನು ಪಡಿತಾರೆ. ಶಿಕ್ಷಣ ಜೊತೆಗೆ ಸಂಸ್ಕಾರ, ಆತನ ಜೀವನದಲ್ಲೂ ಸಹ ಮೌಲ್ಯವನ್ನು ಕಲಿಸುವಂತ ಶಿಕ್ಷಣ ಸಂಸ್ಥೆ ಜ್ಞಾನಸುಧಾ ಸಂಸ್ಥೆಯವರು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ನಾನು ಇವತ್ತು ದಾರಿದೀಪ ಈ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ.